ಈ ವಿಡಿಯೋವನ್ನು ನೋಡುವ ಮನಸ್ಸು ಮಾಡಿ ಕ್ಲಿಕ್ ಮಾಡಿದ ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿವತ್ತು ನೇರಳೆ ಮರದ ಕೆಳಗಡೆ ಇದ್ದೀನಿ. ಈ ನೇರಳೆ ಮರ ಯಾವುದಪ್ಪ ಅಂದರೆ ಸ್ವತಃ ನಾನೇ ನೆಟ್ಟು ಬೆಳೆಸಿದ ನೇರಳೆ ಮರ. ಕಳೆದ 5-6 ವರ್ಷಗಳಿಂದ ಫಲವನ್ನು ಕೊಡ್ತಾ ಇದೆ. ಈ ವರ್ಷ ಎಲ್ಲ ಕಡೆ ನೇರಳೆ ಫಸಲು ಅಂದರೆ ನೇರಳೆ ಹಣ್ಣು ಯಥೇಚ್ಛವಾಗಿ ಬಿಟ್ಟಿತ್ತು, ವಿಪರೀತವಾಗಿ ಬಿಟ್ಟಿತ್ತು. ಹೀಗಾಗಿ ಬರಗಾಲ ಬರ್ತದೆ ಅಂತೇಳಿ ಎಲ್ಲ ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅನೇಕ ವಿಚಾರವಂತರು ಲೇಖನಗಳನ್ನು ಬರೆದರು ಮತ್ತು ಆ ವಿಷಯವನ್ನು ಕುರಿತು ಭಾಳಷ್ಟು ಚರ್ಚೆಯನ್ನು ಮಾಡಿದರು. ಈ ನಿಟ್ಟಿನಲ್ಲಿ ನಾನು ನನ್ನ ವಾಸ ತುಮಕೂರಿನಲ್ಲಿ, ನನ್ನ ಊರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೋಮಾರದಳ್ಳಿಯಲ್ಲಿ ನಮ್ಮ ಜಮೀನಿದೆ. ಅಲ್ಲೇ ನಾನು ಬೆಳೆಸಿದಂತಹ ನೇರಳೆ ಮರವನ್ನು ನೋಡಬೇಕು ಅಂತ ಬಂದೆ. ನೋಡಿದಾಗ ಸಾಕಷ್ಟು ಫಸಲು ಬಿಟ್ಟಿದ್ದು ಗೊತ್ತಾಗ್ತಾ ಇತ್ತು. ಆದರೆ ನಾನು ಹೋಗುವುದಕ್ಕಾಗಲೇ ಆಕಳು ಆಗ್ತಾಯಿದ್ವು. ಆಕಳು ಅಂದರೆ ಆ ನೇರಳೆ ಹಣ್ಣಿನ ಕಾಲ ಇನ್ನೇನು ಮುಗಿತಾ ಬಂದಾಗ ಆಕಳಾಗುತ್ತವೆ ಅಂತ ಹೇಳ್ತಾರಲ್ಲ, ಆ ರೀತಿ ವಿರಳವಾಗಿ ಕಾಣ್ತಾ ಇದ್ವು. ಆದರೆ ನೆಲಕ್ಕೆ ಬಿದ್ದಿದ್ವಲ್ಲ ಎಷ್ಟೊಂದು ನೋಡಿದಾಗ ಓಹೋ, ಈ ನಮ್ಮ ಮರ ಕೂಡ ಯಥೇಚ್ಛವಾಗಿ ಫಲವನ್ನು ಕೊಟ್ಟಿದೆ ಅಂತೇಳಿ ಅನ್ನಿಸ್ತು. ಈ ವಿಷಯವನ್ನು ಕುರಿತು ಈ ವಿಡಿಯೋದಲ್ಲಿ ಮಾತನಾಡಬೇಕು ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ನಮ್ಮ ಈ ನೇರಳೆ ಮರದ ಕೆಳಗೆ ಬರೋದಕ್ಕಾಗಲೇ ಮರದಲ್ಲಿ ಹಣ್ಣುಗಳು ವಿರಳವಾಗಿ ಕಾಣ್ತಾ ಇದ್ವು. ಅಲ್ಲೊಂದು ಇಲ್ಲೊಂದು ಅಷ್ಟೇ ಇದ್ವು. ಯಾಕೆಂದರೆ ಇದು ಆಕಳಾಗ್ತಿದ್ವು ಅಂತ ಹೇಳಿನಲ್ಲ, ಹಾಗಾಗಿ. ಆದರೆ ನೆಲಕ್ಕೆ ಸಾಕಷ್ಟು ಹಣ್ಣು ಬಿದ್ದಿದ್ವು. ನೆಲಕ್ಕೆ ಬಿದ್ದ ಹಣ್ಣನ್ನು ಮಂತ್ರಮುಗ್ಧನಾಗಿ ಆಯ್ಕೊಂಡು ತಿಂದೆ. ನಿಜಕ್ಕೂ ಕೂಡ ಈ ಮರದಲ್ಲಿ ಕಿತ್ಕೊಂಡು ತಿನ್ನುವ ಹಣ್ಣಿಗಿಂತ ಈ ನೆಲಕ್ಕೆ ಬಿದ್ದ ಹಣ್ಣುಗಳು ಹೆಚ್ಚು ರುಚಿಕರವಾಗಿರ್ತವೆ. ಯಾಕೆಂದರೆ ಇನ್ನು ಮರದಲ್ಲಿರುವ ಹಣ್ಣುಗಳು ಸ್ವಲ್ಪ ಒಂಚೂರು ಹುಳಿ ಇರ್ತವೆ. ಆದರೆ ನೆಲಕ್ಕೆ ಬಿದ್ದು 1 ದಿನ ಅಥವಾ 2 ದಿನ ಆಗಿರ್ತದಲ್ಲ, ಅವಾಗಲೇ ಸ್ವಲ್ಪ ರುಚಿ ಭಾಳ ಸಿಹಿಯಾಗಿ ತುಂಬ ಟೇಸ್ಟ್ ಆಗಿರ್ತವೆ. ನಿಜಕ್ಕೂ ಕೂಡ ನಾನು ಎಷ್ಟೊಂದು ಆಯ್ಕೊಂಡು ತಿಂದೆ ಅಂದರೆ ಇಲ್ಲಿ ನಾನು ವಿಡಿಯೋ ಮಾಡಬೇಕು ಅನ್ನೋದನ್ನೇ ಮರೆತು ಸಾಕಷ್ಟು ಹಣ್ಣುಗಳನ್ನು ತಿಂದೆ. ಈ ವರ್ಷ ನೇರಳೆ ಹಣ್ಣಿನ ಫಸಲು ಹೆಚ್ಚಾಗಿರೋದ್ರಿಂದ ಇದು ಬರಗಾಲದ ಮುನ್ಸೂಚನೆ ಅಂತ ಅನೇಕರು ಈಗಾಗಲೇ ತಮ್ಮ ವಾದ ಸರಣಿಯನ್ನು ಮಂಡಿಸಿರೋದನ್ನು ನಾನು ಈ ಕಳೆದ 1 ತಿಂಗಳಿಂದನೇ ಗಮನಿಸಿದ್ದೆ. ಈ ಬಗ್ಗೆ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ನನಗನ್ನಿಸಿತ್ತು. ಆದರೆ ಇರಲಿ, ನಮ್ಮೂರಿಗೆ ಹೋಗಿ ನಾನೇ ನೆಟ್ಟು ಬೆಳೆಸಿದ ಮರದ ಹಣ್ಣನ್ನು ನೋಡಿ ಅಲ್ಲಿ ಈ ಕುರಿತು ಒಂದು ವಿಡಿಯೋ ಮಾಡೋಣ ಅಂತ ಇದ್ದೆ. ಅದು ಈಗ ಈಡೇರ್ತಾ ಇದೆ. ಈ ನೇರಳೆ ಮರಗಳು ಅತಿ ಹೆಚ್ಚಾಗಿ ಹಣ್ಣನ್ನು ಬಿಟ್ಟರೆ ಆ ವರ್ಷ ಬರಗಾಲ ಬರ್ತದೆ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ಅಂತ ಹೇಳ್ತಾರೆ. ಅದನ್ನು ಯಾವ ಪರಿಕಲ್ಪನೆಯಲ್ಲಿ ಹೇಳ್ತಾರಪ್ಪ ಅಂದರೆ ಸ್ಟ್ರೆಸ್ ಫ್ರೂಟಿಂಗ್ ಅಂತ ಹೇಳಿ ಕರೀತಾರೆ. ಸ್ಟ್ರೆಸ್ ಫ್ರೂಟಿಂಗ್ ಅಂದರೆ ಏನಪ್ಪ ಅಂದರೆ ಮರ ಇದರ ಬೇರುಗಳು ತುಂಬ ಆಳಕ್ಕೆ ಹೋಗಿರ್ತವಂತೆ. ಇದು ತನಗೆ ನೀರು ಸಿಗ್ತಾ ಇಲ್ಲ, ತಾನು ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಈ ಮರಕ್ಕೆ ಅನ್ನಿಸ್ದಾಗ ನಾನು ಉಳಿದಿದ್ರೂ ಪರವಾಗಿಲ್ಲ, ನನ್ನ ಸಂತತಿ ಉಳಿಲಿ ಅನ್ನುವ ಕಾರಣದಿಂದ ಅತಿ ಹೆಚ್ಚು ಬೀಜವನ್ನು, ಹಣ್ಣನ್ನು ಉತ್ಪಾದನೆ ಮಾಡ್ತದೆ. ಇದು ಒಂದು ವೈಜ್ಞಾನಿಕ ಕಾರಣ ಅಂತೇಳಿ ಅವರು ಅನೇಕರು ಈ ವಾದ ಸರಣಿನಲ್ಲಿ ತಮ್ಮ ಈ ಅನಿಸಿಕೆಯನ್ನು, ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ವರ್ಷ ನೇರಳೆ ಮರ ಅತಿ ಹೆಚ್ಚು ಫಸಲು ಬಿಟ್ಟಿದೆ ಅನ್ನೋದನ್ನು ನಾನು ಮಾರುಕಟ್ಟೆನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅವುಗಳನ್ನು ಮಾರಾಟ ಮಾಡ್ತಿರುವ ರೀತಿಯನ್ನೇ ನೋಡಿ ಗಮನಿಸಿದ್ದೆ. ನಿಜ, ಈ ವರ್ಷ ಅತಿ ಹೆಚ್ಚು ನೇರಳೆ ಫಸಲು ಬಿಟ್ಟಿದೆ. ಅದು ಎಷ್ಟು ಮಟ್ಟಿಗೆ ಬಿಟ್ಟಿದೆಯಪ್ಪ ಅಂದರೆ ಕಳೆದ 30-40 ವರ್ಷಗಳಿಗಿಂತ ಅತಿ ಹೆಚ್ಚು ಫಸಲು ಬಿಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವರ್ಷ ನೇರಳೆ ಮರಗಳು ಅತಿ ಹೆಚ್ಚು ಫಸಲು ಬಿಟ್ಟಿರೋದಕ್ಕೂ ಈ ಬರಗಾಲದ ಮುನ್ಸೂಚನೆ ಕಾಣಿಸಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇರ್ಬೋದು. ನಾನು ಇದನ್ನು ಅಲಗಳಿತಾ ಇಲ್ಲ. ಆದರೆ ನನಗೆ ಅನಿಸೋದೇನಪ್ಪ ಅಂದರೆ ಈ ನೇರಳೆ ಮರಕ್ಕಷ್ಟೇ ತಾನು ಹೋದ್ರೂ ಪರವಾಗಿಲ್ಲ, ತನ್ನ ಸಂತತಿ ಉಳಿಬೇಕು ಅನ್ನುವ ಕಾರಣದಿಂದ ಅತಿ ಹೆಚ್ಚು ಫಸಲು ಕೊಡ್ತಾವೋ, ಅಥವಾ ಇದೇ ರೀತಿ ಮರಗಳು ಬೇರೆ ಬೇರೆ ಇರ್ತಾವಲ್ಲ, ಹುಣಸೆ ಮರ ಇರುತ್ತೆ, ಅರಳಿ ಮರ ಇರ್ತದೆ, ಬೇರೆ ಮಾವಿನ ಮರ ಇರ್ತವೆ, ಬೇಕಾದಷ್ಟು ಮರಗಳು ಇರ್ತಾವಲ್ಲ, ಅವುಗಳಿಗೂ ಕೂಡ ತಮ್ಮ ಅಸ್ತಿತ್ವಕ್ಕೋಸ್ಕರ, ತಮ್ಮ ಸಂತತಿಯ ಉಳಿಗೋಸ್ಕರ ಇದೇ ರೀತಿ ಅನಿಸಿರ್ಬೇಕಲ್ಲ. ಇದೇ ರೀತಿ ಎಲ್ಲ ಅಂದರೆ ಬರಗಾಲದ ಮುನ್ಸೂಚನೆ ಇದೆ ಅಂದರೆ ಈ ಭೂಮಿ ಮೇಲಿರುವ ಎಲ್ಲ ಗಿಡ ಮರಗಳು ಕೂಡ ಅತಿ ಹೆಚ್ಚು ಫಸಲನ್ನು ಯಾಕೆ ಕೊಡೋದಿಲ್ಲ? ಇಂಥದ್ದೊಂದು ಪ್ರಶ್ನೆಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬೇಕು ಅಂತ ಕಾರಣದಿಂದ ಈ ವಿಡಿಯೋ ಮಾಡಿದ್ದೀನಿ. ಈ ಪ್ರಶ್ನೆ ನಿಮಗೂ ಕೂಡ ಸರಿ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಲ್ಲ, ಈ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದ್ದರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ತೆ.